ಅಯ್ಯಯ್ಯೋ, ಸತ್ತೆ ನಾನು. ಗೋವಿಂದ ಗೋವಿಂದ. ಕಣ್ಣನ್ನೇನಾದ್ರೂ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಅಥವಾ ಚೆನ್ನಾಗಿದೆ ಅಂತ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅದ್ ಸರಿ, ನೀ ನನ್ನ ಏನಂತ ಕರೆಯೋದು? ಕಾಡ್ ರಾಕ್ಷಸಿನ? ಮಾಡ್ಲಿ ಮತ್ತಿಂದಲ್ಲ ಸರಿ ಬಿಡೋಣ. ನಾನು ಎತ್ತಿದ್ರೆ ಪಕ್ಕ ನಾನೇ ಮಾಡಿರೋದು ಅಂತ ನನ್ನ ತಲೆ ಮೇಲೆ ಹಾಕ್ಬಿಡ್ತಾನೆ. ಇವಳಾಗ್ ಬಿಟ್ಟಿದ್ರು ನೆಲದ ಮೇಲೆ ಮಲಗಿದಾಳೆ. ಓ, ಇದು ಇವಳ ನಾಟಕ. ಇದಕ್ಕೆಲ್ಲ ನಾವು ಕರಗೋದು ಇಲ್ಲ. ನಾನು ನೆಲದ ಮೇಲೆ ಮಲಗ್ತೀನಿ. ಎಂತ ಹಟ್ಮಾರಿ ಇವನು. ಬೆಡ್ನಲ್ಲಿ ಮಲಗ್ಲಿ ಅಂತ ಬಿಟ್ರೆ ಬಂದ್ ಕೆಳಗೆ ಮಲಗಿದಾನೆ. ಹೋಗತ್ಲೆ ಏನೋ ಬಂದು ರೂಮಲ್ಲೇ ಮಲ್ಕೊಂಡಲ್ಲ. ಅಲ್ಲ, ನನ್ ರಾಮ್ ಆಚೆ ಹೋಗಿ ಮಲ್ಕೋದ, ಅದು ಸೊಳ್ಳೆ ಕಲ್ ಕಚ್ಚಿಸ್ಕೊಂಡು. ನನ್ ರಾಮ್ ನಿತ್ಯ ಕೇಳ್ಬೇಕು ಅಂದ್ರೆ ಅದು ನನ್ನಿಂದ ಮಾತ್ರ. ಯಾರಿಂದನೂ ಯಾವ್ದ್ರಿಂದನೂ ಅವ್ನ ನಿದ್ದೆಗಿಡೋದಕ್ಕೆ ಈ ಪ್ರೇಮ ಬಿಡಲ್ಲ. ಚೆನ್ನಾಗಿ ನಿದ್ದೆ ಮಾಡು. ಹಲೋ. Hello, madam. Is this Kavya Satyanarayan? ಹೌದು. Congratulations, ma'am. I'm calling from Spence Research Center. ನೀವು ರಿಸರ್ಚ್ ಅಸಿಸ್ಟೆಂಟ್ ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ದೀರಾ. ನಾನ್ ಸೆಲೆಕ್ಟ್ ಆಗಿದ್ದೀನಾ? ಫೈನಲಿ. ಥ್ಯಾಂಕ್ ಯು ಸರ್. Yes, ma'am. You have passed all the rounds. ನಿಮ್ಮ ಅಡ್ರೆಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊರಿಯರ್ ಮಾಡಿದ್ದೀನಿ. ರಿಸೀವ್ ಮಾಡಿದ ತಕ್ಷಣ ಪ್ಲೀಸ್ ಕನ್ಫರ್ಮ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದೇವ್ರೆ, ಫೈನಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನಾನು ಕನ್ಸ್ಕೊಂಡಿರೋ ಹಾಗೆ ಬೆಂಗಳೂರಿಗೆ ಹೋಗಿ ಸ್ಪೇಸ್ ರಿಸರ್ಚ್ ಸೆಂಟರ್ ಅಲ್ಲಿ ಸ್ಪೇಸ್ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಈ ಮಹಾದೇವನ್ ಪರ್ಮಿಷನ್ ಏನಾದರೂ ಕೇಳಬೇಕಾ? ಛೇ,
ನಾನು ಯಾಕೆ ಹೇಗೆ ಸ್ಟುಪಿಡ್ ತರ ಥಿಂಕ್ ಮಾಡ್ತಿದ್ದೀನಿ? ನನ್ನ ಆಸೆ, ನನ್ನ ಕನ್ಸು. ನಾನು ಯಾಕೆ ಅದಕ್ಕೆ ಅವನ್ ಪರ್ಮಿಷನ್ ಕೇಳಬೇಕು? ಮೊದಲು ಕೊರಿಯರ್ ಆಫೀಸ್ ಕಾಲ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೋಬೇಕು. ಹಲೋ. ಸರ್, ಕಾವ್ಯ ಸತ್ಯನಾರಾಯಣ್ ಅನ್ನೋ ಹೆಸರಿಗೆ ಯಾವ್ದಾದ್ರು ಕೊರಿಯರ್ ಬಂದಿತ್ತಾ? ಹಾ ಮೇಡಮ್, ಬಂದಿತ್ತು. ಆದ್ರೆ ಅದನ್ನ ಆಲ್ರೆಡಿ ಡೆಲಿವರ್ ಮಾಡಾಗಿದೆ. ಹೌದಾ? ಹೌದು ಮೇಡಮ್, ನಿಮ್ ತಂದೆಯವರ ಅಡ್ರೆಸ್ಗೆ ಡೆಲಿವರಿ ಮಾಡಿದ್ವಿ. ಆದ್ರೆ ಅವರು ನೀವಿರೋ ಹೊಸ ಅಡ್ರೆಸ್ ಅನ್ನು ಕೊಟ್ರು, ಸೊ ಅಲ್ಲಿ ಕಳ್ಸಿದೀವಿ. ಅದು ಕಲ್ಯಾಣಿ ಅನ್ನೋರು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಅವರಿಂದ ಕಲೆಕ್ಟ್ ಮಾಡ್ಕೋಬಹುದು ಮೇಡಮ್. ಛೇ, ಏನ್ ಇವ್ರು ನನಗ್ ಬಂದಿರೋ ಕೊರಿಯರ್ನ ಇವ್ರು ಹೇಗೆ ಇಸ್ಕೋತಾರೆ? ಅಲ್ಲ, ಈ ಕಲ್ಯಾಣಿ ಅತ್ತಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ? ಛೇ, ಮದ್ವೆ ಆಗದೆ ಅನ್ಬಿಟ್ಟು ಮಾಡೋ ಕೆಲಸನೆಲ್ಲ ಬಿಟ್ಟು ಮನೇಲೇ ಇರಕಾಯ್ತದ? ನೀವು ಕೆಲಸ ಶುರು ಹಚ್ಕೊಳ್ಳಿ, ನಾನು ಈಗಲೇ ಬಂದೆ. ಓಯ್ ಮಾದೇವ, ಎಲ್ಲಿಗೆ ಹೋಗ್ತಿದ್ಯೋ? ನಿಲ್ಕಡಿಕೆ ಕಣವ, ಸುಮಾರು ಕೆಲಸ ಉಳ್ಕೊಂಬಿಟ್ಟವೆ. ಮಾದೇವ, ಕೆಲಸ ಮಾಡೋದು ಇದ್ದೇ ಇರತ್ತೆ. ಹೊಸದಾಗಿ ಮದ್ವೆ ಆಗಿರೋ ಹುಡುಗ ನೀನು, ಹೆಂಡತಿ ಕಡೆ ಗಮನ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇನೋ ನಿನಗೆ? ಅಲ್ಲ ಕಣಮ್ಮ, ಮದುವೆ ಆಗದೆ ಅಂತ 3 ಹೊತ್ತು ಮನೇಲೇ ಇರಕಾಯ್ತದ? 3 ಹೊತ್ತು ಮನೇಲಿ ಇರು ಅಂತ ಯಾರು ಹೇಳಿದ್ದು? ಮಾದೇವ, ಈಗಿನ ಹುಡುಗರು ಎಷ್ಟು ಫಾಸ್ಟ್ ಆಗಿದ್ದಾರೆ. ನಿನಗೆ ನಾನೇ ಎಲ್ಲ ಹೇಳ್ಕೊಡ್ಬೇಕಾ? ಯಾಕಮ್ಮ ಹಿಂಗ್ ಮಾತಾಡ್ತಿದ್ಯಾ? ಮತ್ತಿನ್ನೇನೋ ಮಾತಾಡ್ಲಿ? 2 ಕತ್ತೆ ವಯಸ್ಸಾದ್ರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ ನಿನ್ಗೆ? ಮಾದೇವ, ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಸಿನಿಮಾ ತೋರಿಸ್ಬೇಕು, ಒಳ್ಳೆ ಕಡೆ ಊಟ ಮಾಡಿಸ್ಬೇಕು, ಚೆನ್ನಾಗಿ ಸುತ್ತಾಡ್ಸ್ಬೇಕು ಅನ್ನೋದೇ ಇಲ್ವಲ್ಲ ನಿನಗೆ? ಅದನ್ನು ನಾನೇ ಕಳ್ಸ್ಕೊಡ್ಬೇಕಾ ನಿನಗೆ? ಏನಮ್ಮ ಹೇಳ್ತಿದ್ಯಾ? ಏ, ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ನಾನೇನಾದ್ರೂ ಹೇಳ್ಬಾರ್ದು ಹೇಳ್ದನಾ? ನೋಡು ಮಾದೇವ, ಮೇಲಿನ ಕೆಲ್ಸನ ಅಲ್ಲಿರೋ ನೋಡ್ಕೋತಾರೆ. ಬೇಕಾದ್ರೆ ಶ್ರೀಧರಂಗೆ ಹೇಳ್ತೀನಿ, ಆದ್ರೆ ಇವತ್ ಮಾತ್ರ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು ಅಷ್ಟೆ. ಕಾವ್ಯನ ಟ್ಯಾಕಿಸ್ ಕರ್ಕೊಂಡು ಹೋಗಿ ಹೊಸ ಸಿನಿಮಾ ತೋರಿಸ್ಬೇಕು. ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲಿ ತಿಂಡಿ ತಿನ್ಸ್ಬೇಕು. ಅವಳನ್ನ ನಿನ್ ಜೀಪಲ್ಲಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಚೆನ್ನಾಗಿ ಸುತ್ತಾಡ್ಸ್ಬೇಕು, ಸರಿನಾ? ಏ ಮಾದೇವ, ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದೆಲ್ಲ ಮಾಡ್ತೀಯ ತಾನೆ? ಇಲ್ಲ ಅದು ಕಾವ್ಯ. ಏನದು ಇದು? ಇವತ್ ನೀನೇನೇ ನೆಪ ಹಿಡಿದ್ರು ನಾನು ಕೇಳಲ್ಲ. ಇವತ್ ನನ್ ಮಾತ್ ಮೀರಿ ನೀನೇನಾದ್ರೂ ಮಿಲ್ಗ್ ಹೋದ್ರೆ ನಿನ್ ಕಾಲ್ ಮುರಿದು ನಿನ್ ಕೈ ಕೊಟ್ಬಿಡ್ತೀನಿ ಅಷ್ಟೇ. ಈಗ ನೀನ್ ಸೀದಾ ಕಾವ್ಯಾಗ ಹೇಳಿ ಸಿನಿಮಾ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೇ. ಏ, ಏನೋ ಯೋಚನೆ ಮಾಡ್ತಿದ್ಯಾ? ಲೇಟ್ ಆಗಿ ಹೋದ್ರೆ ಶೋ ಶುರುವಾಗೋಗತ್ತೆ. ಈಗ್ಲೇ ಕಾವ್ಯಾಗ ಹೋಗಿ ರೆಡಿ ಆಗೋದಕ್ಕೆ ಹೇಳು. ಸರಿ, ಕರ್ಕೊಯ್ತೀನಿ. ಹೇ, ನೀನ್ ಯಾಕೆ ಅವ್ರ ಜೊತೆ ಸಿನಿಮಾಗೆ ಹೋಗ್ತೀಯಾ? ಶಿವಪೂಜೆ ಕರಡಿತಾರ? ಹೊಸದಾಗೆ ಮದ್ವೆ ಆಗಿರೋ ಜೋಡಿ ಅವರು, ಅವ್ರಿಬ್ರೇ ಹೋಗ್ಲಿ ಬಿಡು. ಮೌ, ಸುಮ್ನೆರಮ್ಮ ನೀನು. ಪಂಚಮಿನ ನಮ್ ಜೊತೆ ಬರ್ಲಿ. ಅವಳನ್ನ ಬಿಟ್ಟು ಯಾವತ್ತಾದ್ರೂ ಪಿಕ್ಚರ್ಗೆ ಹೋಗಿದ್ದೀನ ನಾನು? ಮದ್ವೆ ಮುಂಚೆ ಬೇರೆ ಕಣೋ, ಈಗ ನೀನು ಕಾವ್ಯ ಇಬ್ಬರೇ ಓಡಾಡ್ಬೇಕು. ಅಮ್ಮ, ನೀನ್ ಸುಮ್ನೆರಮ್ಮ. ಪಂಚಮಿ ಬಂದ್ರೆ ನಮಗೂ ಖುಷಿನೇ. ನೀನ್ ಬೇಜಾರು ಮಾಡ್ಕೋಬೇಡ ಬಂಗಾರ, ನೀನು ನನ್ನ ಜೊತೆ ಪಿಕ್ಚರ್ಗೆ ಬಾ. ಇವಳೊಬ್ಳು ಯಾವಾಗ್ಲೂ ನಿನ್ ಹಿಂದೆ ಬಾಲ್ಯ ತರಾನೇ ಇರ್ತಾಳೆ. ಈಗ ನೀನ್ ಹೋಗಿ ಕಾವ್ಯನ್ ಕರ್ಕೊಂಬ, ಹೋಗು. ಈ ನಮ್ಮಮ್ಮಂಗೆ ನನ್ನ ಮೇಲೆ ಒಂದು ಚೂರು ಕರುಣೆ ಇಲ್ವಾ? ಹೋಗಿ ಹೋಗಿ ಆ ಕಾವ್ಯನ ಪಿಕ್ಚರ್ ಕರ್ಕೊ ಹೋಗು ಅಂತವ್ರಲ್ಲ. ಇವಾಗ ನಾನೇನಾದ್ರೂ ಹೋಗಿ ಬಾರಮ್ಮಿ ಪಿಕ್ಚರ್ಗೆ ಹೋಗೋಣ ಅಂದ್ರೆ ಅವಳು ಸುಮ್ಮನೆ ಬಿಟ್ಟಾಳ ನನ್ನ? ಯಪ್ಪ, ಹಂಗೆ ಹುರ್ಕೊಂಡು ತಿನ್ಬಿಡ್ತಾಳೆ. ಅಯ್ಯೋ, ಈ ನಮ್ಮಮ್ಮ ನೋಡಿದ್ರೆ ಪೆಟ್ರೋಲ್ನು ಬೆಂಕಿನೂ ಒಂದ್ ಮಾಡಕ್ ಹೊಂಟವ್ರೆ. ಇವತ್ತು ಕಾಡ್ಗೆ ಛತ್ಕೊಳ್ಳೋದು ಗ್ಯಾರಂಟಿ. ದೇವ್ರೆ, ಇವತ್ತು ಆ ಕಾಡ್ ರಾಕ್ಷಸಿಯಿಂದ ನೀನೇ ನನ್ನ ಕಾಪಾಡಬೇಕು. ಅಯ್ಯಯ್ಯೋ, ಸತ್ತೆ ನಾನು. ಗೋವಿಂದ ಗೋವಿಂದ. ಕಣ್ಣನೇನಾದ್ರೂ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಅಥವಾ ಚೆನ್ನಾಗಿದೆ ಅಂತ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅದ್ ಸರಿ, ನೀ ನನ್ನ ಏನಂತ ಕರೆಯೋದು?
ಕಾಡ್ ರಾಕ್ಷಸಿನ. ವಾ, ಇದ್ ಬೇರೆ ಕೇಳಿಸ್ಕೊಂಡ್ಬಿಟ್ಲಾ? ಅದೃಷ್ಟ ಈ ಪಾರ್ಟಿ ಕೆಟ್ಟದಾಗಿರ್ಬಾರ್ದು ಶಿವ. ಇನ್ನನ್ ಗುಳ್ಗಾಲ ಇಲ್ಲ. ಇವಳು ನನ್ನ ಮಾತಲ್ಲೇ ಕೈಮಾ ಮಾಡಿ ಗುಳುಮ್ ಗುಳುಮ್ ಅಂತ ನುಂಗೋದು ಗ್ಯಾರಂಟಿ. ಅಪ್ಪ ಶಿವಪ್ಪ, ಇವತ್ ನನ್ನ ನೀನೇ ಕಾಪಾಡ್ಬೇಕು. ನೀ ನನ್ನ ಕಾಡ್ ರಾಕ್ಷಸಿ ಅಂತ್ಯಲ್ಲ, ನಿನ್ ಕಣ್ಗೆ ನಾನೇನ್ ರಾಕ್ಷಸಿ ತರ ಕಾಣಿಸ್ತೀನ? ಏಯ್, ಹೌದು, ನಾನು ರಾಕ್ಷಸಿನೇ ಅಂದೆ. ಆದ್ರೆ ನಿನ್ಗೆ ಅಂದೆ ಅಂತ ಯಾಕೆ ಅನ್ಕತೀಯ? ಯಾಕೆ ನಿನಗ್ ನೀನೇ ರಾಕ್ಷಸಿ ತರ ಕಾಣಿಸ್ತೀಯಾ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಹುಡ್ಗಿ, ಓಯ್ ಕಾಡ್ ರಾಕ್ಷಸಿ, ನಿನ್ನೆ ಬಾಯ್ಲಿ. ಏನೇನ್ ಪ್ರಾಬ್ಲಮ್? ಪ್ರಾಬ್ಲಮ್ಮು ಇಲ್ಲ, ಬಬಲ್ ಗಮ್ಮು ಇಲ್ಲ. ನಾನು ನಿಂತವ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡೋದಕ್ಕೆ ಏನ್ ವಿಷಯ ಇದೆ ನಿನ್ಗೆ? ಇರೋದಕ್ಕೆ ತಾನೇ ಬಂದಿರೋದು. ಬೇರೆ ಯಾವ ಒಂದು ವಿಷಯ ತಂದು ನಿಂತವ್ ಮಾತಾಡೋದಕ್ಕೆ ನನ್ಗೇನು ಹುಚ್ಚ? ಏಯ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮಾತ್ಕು ಟಾಂಗ್ ಕೊಡ್ತಿದ್ಯಾ? ಮತ್ತೆ ನೀನ್ ಮಾತ್ಗೂ ರವ ರವ ಅಂತಿದ್ರೆ ಇನ್ನೇನ್ ಮಾಡ್ಬೇಕು? ಈಗೇನೋ ನಾನು ಹೇಳೋ ವಿಷಯನ ಸಮಾಧಾನವಾಗಿ ಕೇಳ್ತೀಯಾ ಇಲ್ವಾ? ಆಯ್ತು ಸ್ವಾಮಿ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ದಯವಿಟ್ಟು ಬೇಗ ಹೇಳಿದ್ರೆ ನಮಗೂ ಅನುಕೂಲ ಆಗತ್ತೆ. ಯಾಕೆಂದ್ರೆ ನಮಗೂ ಕೆಲ್ಸ ಕಾರ್ಯ ಅಂತ ಇರುತ್ತಲ್ವಾ? ಹಂಗ್ಬಾ ದಾರಿಗೆ. ಅದು ಹೆಂಗಪ್ಪ ಹೇಳೋದು ಇವಳಿಗೆ? ಏನ್ ಅದು ಅಂತಿದ್ಯಾ? ಬೇಗ ಹೇಳು. ಆಗಿದ್ದಾಗ್ಲಿ, ಮಾದಪ್ಪನ್ ಜಾತ್ರೆ ಪಿಕ್ಚರ್ಗೋಣ್ವಾ? ವಾಟ್ ಪಿಕ್ಚರಾ? ಹಾ, ಪಿಕ್ಚರೇ. ಟಾಕೀಸಲ್ಲಿ ಹೊಸ ಪಿಕ್ಚರ್ ಬಂದದಂತೆ, ಹೋಗೋಣ?